ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅದು ಬೆಳಗಿನ ಜಾವಕ್ಕೆ. ನೀವು ಟೈಮ್ ನೋಡ್ತಾ ಇರ್ಬೋದು, 4:15 ಆಗಿದೆ. ಯಾಕೆ ಇಷ್ಟು ಬೇಕಂತ ಅಂದರೆ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ. ನಾನಿದು ಕೊನೆ ಬಾರಿ ಅಂದರೆ 7ನೇ ಬಾರಿ ಹೋಗ್ತಾ ಇರೋದು. ತುಂಬ ಟೈಮ್ ತೊಗೊಂಡ್ಬಿಡ್ತು, ಲಾಂಗ್ ಟೈಮ್ ಆಯಿತು. ಯಾಕಂತಂದರೆ ಫಂಕ್ಷನ್ಗಳು, ನಮ್ಮ ಅಮ್ಮನಿಗೂ ಹುಷಾರಿರಲಿಲ್ಲ. ಹಾಗೆ ಗೀತಾ ಮಕ್ಕಳು ಬರಲಿ ಕಾರಲ್ಲಿ ಹೋಗ್ಬರೋಣ ಅಂತ, ಬೇಸಿಗೆ ಬಿಸಿಲು ತುಂಬ ಜಾಸ್ತಿ ಇದೆ, ಬಸ್ಸಲ್ಲಿ ಹೋಗೋದು ಕಷ್ಟ ಅಂತ ಹೀಗೆ ಮುಂದೆ ಆಗ್ತಲೇ ಇದ್ವಿ. ಮಕ್ಳುಗಳಿಗೆಲ್ಲ ಕೆಲಸ ಅವ್ರಿಗೆ ರಜಾ ಸಿಗೋದಿಲ್ಲ, ಹಿಂಗಾಗಿ ಸ್ವಲ್ಪ ಲಾಂಗ್ ಟೈಮ್ ಆಯಿತು. ನಾನು 7 ಸತಿ ಬರ್ತೀನಿ ಅಂತ ತಾಯಿಯಲ್ಲಿ ಅಂದ್ಕೊಂಡಿದ್ದೆ. ಇದು 7ನೇ ಬಾರಿ. ಅಂದರೆ ಕೊನೆ ಬಾರಿ ಅಂತ ಅಂದರೆ ಮುಂದೆ ಹೋಗ್ಬೋದೇನೋ ಮತ್ತೊಂದು ಅರಕೆ ಕಟ್ಕೊಂಡು, ಆದರೆ ನಾನು 7 ಬಾರಿ ಬಂದು ಕಾಯಿ ಕಟ್ತೀನಿ ಅಂತ ಅಂದ್ಕೊಂಡಿದ್ದೆಲ್ಲ, ಇದು 7ನೇ ಬಾರಿ. ಅದರಲ್ಲಿ ಕೊನೆ ಬಾರಿ ಅಂತ ಹೇಳ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದು ಆಯಿತಾ ಏನು, ಇದೇ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಈಡೇರೈತಿ. ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಡೀಟೇಲಾಗಿ ಇದೇ ವ್ಲಾಗಲ್ಲಿ ತಾಯಿ ಹತ್ರ ಹೋದ್ಮೇಲೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ನೀವು ಕೂಡ ತಾಯಿ ಗೌಡಗೆರೆಗೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ನೀವು ಅಂದ್ಕೊಂಡಿದ್ದು ಕೇಳ್ಕೊಂಡು ಬನ್ನಿ. ತಾಯಿ ಖಂಡಿತವಾಗ್ಲೂ ಈಡೇರಿಸ್ತಾಳೆ, ನಂಬಿಕೆ ಇಟ್ಟು ಹೋಗಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಟೈಮ್ ಬಂದು 4:15 ಆಗಿದೆ. ನಾವು 5 ಗಂಟೆಗೆ ಹೊರಡಬೇಕು. ಅಂದರೆ 5 ಗಂಟೆ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಹೋಗ್ಬೇಕಾದ್ರೇನೋ 5 ಗಂಟೆ ಬಸ್ಗೆ ಹೋಗ್ಬಿಡ್ತೀವಿ. ಬರಬೇಕಾದ್ರೆ ನಾವು ಬಂದಿದ್ದ ಟೈಮ್ಗೆ ಬಸ್ ಸಿಗೋದಿಲ್ಲ. ಅದರಿಂದ ಆ ಟೈಮಿಂಗ್ಸಿಗೆ ಗಾಡಿ ಗುಬ್ಬಿಲಿರಿಸಿ ಹೋಗೋಣ ಅಂತೇಳಿ ಗೀತಾ ನಾನು ಹೊರಟಿದ್ದೀವಿ. ಹೋಗ್ತೀನಿ. ತಾಯಿ ದರ್ಶನ ಯಾವ ರೀತಿ ಆಯಿತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಕೆಲಸ ಇದೆ, ಅಂದರೆ ಇನ್ನೂ ಪೂಜೆ ಮಾಡಬೇಕು, ಬಾಗಿಲು ಒರೆಸಿ ಪೂಜೆ ಮಾಡಿ 5 ಗಂಟೆ ವರ್ಷದಲ್ಲಿ ರೆಡಿ ಆಗಬೇಕು. ಬನ್ನಿ ವ್ಲಾಗ್ ಶುರು ಮಾಡೋಣ. ಫ್ರೆಂಡ್ಸ್, ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನಾನು ದೇವಸ್ಥಾನಕ್ಕೆ 6 ಸಲ ಹೋಗಿದ್ದೆ. ಅದನ್ನೆಲ್ಲ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೆ. ಇದು ನಾನು 7ನೇ ಸಾರಿ ಹೋಗ್ತಾ ಇರೋದು, ಅಂದರೆ ಕೊನೆ ಬಾರಿ. ಸದ್ಯಕ್ಕೆ ನಾನು ಅರಕೆ ಕಟ್ಕೊಂಡಿದ್ದು 7 ಸಾರಿ ಬರ್ತೀನಿ ಅಂತ ಕಟ್ಕೊಂಡಿದ್ದೆ. ಅದು ಈಡೇರಿದೆ. ಅಂದರೆ 7ನೇ ಸಾರಿ ನಾನು ಹೋಗಿ ತಾಯಿಗೆ ಅರಕೆ ತೀರಿಸಿ ಬರೋಣ ಅಂತ ಹೋಗ್ತಾ ಇರೋದು. ನಾನು ಏನು ಅರಕೆ ಕಟ್ಕೊಂಡಿದ್ದೆ ಮುಂದೆ ಹೇಳ್ತೀನಿ. ಬೆಳಗಿನ ಜಾವ 4:15 ಎದ್ನೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಮನೇಲಿ ಪೂಜೆ ಮಾಡ್ದಲೇ ಹೋದರೆ ಅಷ್ಟು ಪಾಸಿಟಿವ್ ಎನರ್ಜಿ ಇರೋದಿಲ್ಲ. ಅದಕ್ಕೋಸ್ಕರ ಎದ್ದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಇನ್ನೇನು ತಿಂಡಿ ಎಲ್ಲ ಮಾಡಲಿಲ್ಲ ಈ ಸಲ. ನಮ್ಮನೆಯವರು ನಮ್ಮ ನಾದ್ನೀರ್ ಮನೆ ಹತ್ರನೇ ತಿಂಡಿ ತಿಂತೀನಿ ಅಂತ ಅಂದರು. ಅದರಿಂದ ನಾನು ಕೂಡ ತಿಂಡಿ ಏನು ತೊಗೊಂಡೋಗಲಿಲ್ಲ. ಯಾಕಂತಂದರೆ ಬೇಗನೆ ಹೋಗ್ತಾ ಇರೋದ್ರಿಂದ ಬೇಗನೆ ದರ್ಶನ ಆಗುತ್ತೆ. ದೇವಸ್ಥಾನದಲ್ಲೇ ಒಂದೇ ಸಲ ಊಟ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ತಿಂಡಿ ಏನು ಮಾಡ್ದಲೇ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆ ಹೂವೆಲ್ಲ ಸ್ವಲ್ಪ ಹಿಂದಿನ ದಿನವೇ ಎತ್ತಿ ಫ್ರಿಡ್ಜಲ್ಲಿ ಇಟ್ಟಿದ್ವಿ ಬಿಡಿಸಿ. ಅದನ್ನೆಲ್ಲ ನಾನು ತೊಗೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆದಮೇಲೆ ಹೇಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಇಲ್ಲೇ 5 ಗಂಟೆ ಬಸ್ ಬರುತ್ತೆ, ಅದಕ್ಕೆ ಹೋಗ್ಬೋದು. ಆದರೆ ಅದಕ್ಕೆ ಹೋದರೆ ನಾವು ಬರಬೇಕಾದ್ರೆ ನಮ್ಮ ಟೈಮಿಂಗ್ಸಿಗೆ ನಾವು ಯಾವಾಗ ಬರ್ತೀವೋ, ಲೇಟ್ ಆಗುತ್ತೋ, ಬೇಗ ಬರ್ತೀವೋ ಗೊತ್ತಿಲ್ಲ. ಆ ಟೈಮಿಂಗ್ಸಲ್ಲಿ ಬಸ್ ಇರೋದಿಲ್ಲ. ಗುಬ್ಬಿಯಿಂದ ಬರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗೀತಾ ಗಾಡಿ ತೊಗೊಂಡೋಗಿ ಸ್ಕೂಟಿನ ಗುಬ್ಬಿ ನಿಲ್ಲಿಸ್ಬಿಟ್ಟು ಬಸ್ ಬರೋ ಹೊತ್ತಿಗೆ ನಾವು ಗುಬ್ಬಿಗೆ ಹೋಗಿ, ಗುಬ್ಬಿಲಿ ಬಸ್ಸು ಇದೇ ಬಸ್ಸು ತುಮಕೂರಿಗೆ ಹೋಗುತ್ತೆ, ಅಲ್ಲಿ ಕ್ಯಾಚ್ ಮಾಡ್ಕೊಂಡು ತುಮಕೂರಿಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಅದರಿಂದ ಈಗ ನಾನು ಮೊದಲು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ಅವಳು ಬರೋದ್ರೊಳಗಡೆ ಕಾಫಿ ಕುಡಿದು ರೆಡಿ ಆಗೋಣ. ಅವಳನ್ನ ಬಾ ಇಲ್ಲಿ ಕಾಫಿ ಕುಡಿವಂತೆ ಅಂತ ಕರೆದೆ. ಅವಳು ಕಾಫಿ ಬೇಡ, ನನಗೆ ಇಷ್ಟೊತ್ತಿಗೆ ಕಾಫಿ ಕುಡಿದ್ರೆ ಹೊಟ್ಟೆಲೆಲ್ಲ ಮಳಸುತ್ತೆ ಅಂತ ಅಂದ್ಲು. ಅದರಿಂದ ನಾನೊಬ್ಬಳೇ ಕಾಫಿ ಕುಡಿಯೋಣ ಅಂತೇಳಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಾನು ತಾಯಿ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಹೋಗಿ ಹತ್ತತ್ರ 1 ವರ್ಷದಿಂದ ನಾನು ಈ ಅರಕೆನ ಕಂಪ್ಲೀಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಜನ ಎಲ್ಲ ಕಂಟಿನ್ಯೂಯಸ್ ಆಗಿ 5 ವಾರ ಮುಗಿಸ್ಬಿಡ್ತಾರಂತೆ 2-3 ತಿಂಗಳೊಳಗಡೆ. ನಂದು ಹೇಗಾಗುತ್ತೆ ಅಂತಂದರೆ, ಅಡಿಕೆ ಕುಯ್ಲು ಬಂತು, ಅಡಿಕೆ ಕುಯ್ಲಲ್ಲಿ ಕೆಲಸ ಇರುತ್ತೆ, ಅದಾದಮೇಲೆ ಫಂಕ್ಷನ್ಗಳು ಬರುತ್ತೆ, ಮನೆ ಕೆಲಸ ಇರುತ್ತೆ, ಮತ್ತು ಹುಷಾರಿಲ್ದಂಗೆ ಆಗುತ್ತೆ, ಬೇರೆ ಬೇರೆ ವಿಡಿಯೋಗಳಿರುತ್ತೆ, ಮತ್ತು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ. ಅಂದರೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಅಂತೂ ಕಂಪಲ್ಸರಿ ಇರುತ್ತೆ. ಕಂಟಿನ್ಯೂಯಸ್ ಆಗಿ ಹೋಗಿ ನಾವು ಅರಕೆನ ತೀರಿಸೋದು ಕಷ್ಟ. ನನ್ನ ತಾಯಿಯಲ್ಲಿ ನಾನು 7 ಸಲ ಬರ್ತೀನಿ, ಆದರೆ ಕಂಟಿನ್ಯೂಯಸ್ ಆಗಿ ಬರ್ತೀನಿ ಅಂತ ಹೇಳಲ್ಲ ಕಣವ. ನಾನು ಖಂಡಿತವಾಗ್ಲೂ ನನಗೆ ಆದಾಗ ಬಂದು ನನ್ನ ಅರಕೆನ ತೀರಿಸ್ತೀನಿ ಅಂತಲೇ ಕೈ ಮುಕ್ಕೊಂಡಿದ್ದೆ. ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಅದೇ ರೀತಿ ತಾಯಿ ಹತ್ರ ಹೋಗಿ ನನ್ನ ಅರಕೆನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ನನಗೇನು ಕಾಫಿ ಕುಡಿಲೇಬೇಕು ಅನ್ನೋದೇನಿಲ್ಲ. ಹೋಗೋದ್ರೊಳಗಡೆ ಲೇಟ್ ಆದರೆ ಹೊಟ್ಟೆ ಹಸಿವಾಗುತ್ತೆ ಅನ್ನೋ ಕಾರಣಕ್ಕೆ ಕಾಫಿ ಮಾಡ್ಕೊಂಡು ಕುಡಿದೆ. ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು, ಅಂದರೆ ಇನ್ನೂ 5 ಗಂಟೆ ಅಷ್ಟೊತ್ತಿಗೆ ಅವ್ರು ತಾನೇ ಇನ್ನೇನಕ್ಕೆ ಎದ್ದೇಳ್ತಾರೆ. ಅವ್ರಿಗೇನು ಕಾಫಿ ಕೊಡಲಿಲ್ಲ, ಬಿಸಿನೀರನ್ನು ಕೂಡ ಕೊಡಲಿಲ್ಲ. ಯಾಕಂತಂದರೆ ಅವ್ರು ಎದ್ದು ಬಿಸಿನೀರು ಕುಡಿದು ಮತ್ತೆ ಮಲಗೋದಿಲ್ಲ ಅಂತ ಹೇಳಿ ನನಗೆ ಮಾತ್ರ 1 ಲೋಟ ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಇವಾಗ ಹೊರಡ್ತಾ ಇದ್ದೀನಿ. ಗೀತಾ ಇಲ್ಲಿಗೆ ಆಲ್ರೆಡಿ ಬಂದಿದ್ಲು, ಅಂದರೆ ಕಾಲ್ ಮಾಡಿದ್ಲು, ಬೇಗ ಬಾ ಅಂಗಡಿ ಹತ್ರ ಬಾ ಅಲ್ಲಿ ರೋಡಿಗೆ ಅಂತ. ಹೋಗಬೇಕು. ನಾನು ಇದನ್ನು ಅರಕೆ ಬಗ್ಗೆ ಹೇಳಬೇಕು ಅಂತಂದರೆ, ಖಂಡಿತವಾಗ್ಲೂ ನೀವು ಯಾರಾದರೂ ನಿಮ್ಮ ಅಂದರೆ ಬೇಡಿಕೆಗಳೇನಾದರೂ ಇದ್ದರೆ
ತಾಯಿ ಹತ್ರ ಅಂದ್ಕೊಳ್ಳಿ, ನಂಬಿಕೆ ಇಟ್ಟು ಹೋಗಿ ಬನ್ನಿ, ಖಂಡಿತವಾಗ್ಲೂ ಅದು ಈಡೇರುತ್ತೆ. ನೋಡಿ, ನಾನು ಈ ರೀತಿ ಮಾಸ್ಕನ್ನು ಯಾಕೆ ಹಾಕ್ಕೊತೀನಿ ಅಂತ ಅಂದರೆ, ನನ್ನ ಮುಖದಲ್ಲಿ ಕಪ್ಪಿರೋದ್ರಿಂದ ಬಿಸಿಲಲ್ಲಿ ಎಲ್ಲಾದರೂ ಹೋಗ್ಬಿಟ್ರೆ ಅಲ್ಲಿ ಹೋಗೋದ್ರೊಳಗಡೆ ರೆಡ್ಡಿಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕ್ಯಾಪನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಇದು ಜಸ್ಟ್ 180 ರೂಪಾಯಿನೋ ಏನೋ ಇರಬೇಕು ಮೇ ಬಿ. ಈ ರೀತಿ ಕಟ್ಕೊಂಡು ಹೋದರೆ ಅಲ್ಲಿ ಕೂದಲೆಲ್ಲ ಮತ್ತೆ ಕೆದ್ರುಕೊಳುತ್ತೆ ಗಾಳಿಗೆ, ಅದರಿಂದ ಮುಖ ಮತ್ತು ತಲೆ ಕೂದಲೆಲ್ಲ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಸ್ಕನ್ನು ಕಟ್ಕೊತೀನಿ ಅಷ್ಟೇ. ಈ ರೀತಿ ಪ್ಯಾಕ್ ಮಾಡಿಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾನೆ ಅದ್ರ ರೂಟ್ ಬಗ್ಗೆನೂ ಮಾತಾಡ್ತೀನಿ. ತುಂಬ ಜನ ಹೇಗೆ ಹೋಗೋದು ಅಕ್ಕ, ಅದು ತುಮಕೂರಿಂದ ಹೆಂಗೆ ಹೋಗೋದು ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ, ಮತ್ತು ನನ್ನಂತೆ ಹೋಗ್ತಕ್ಕಂಥವ್ರು ಕನ್ಫ್ಯೂಸ್ ಆಗಿ ಹೋಗಬಾರ್ದು. ಎಲ್ಲರಿಗೂ ಕೂಡ ಓನ್ ವೆಹಿಕಲ್ಗಳು ಇರೋದಿಲ್ಲ, ತುಂಬ ಜನ ಬಸ್ಗಳಲ್ಲೇ ಹೋಗಬೇಕಾಗುತ್ತೆ. ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳೇಬೇಡಿ, ತುಂಬ ಸುಲಭವಾಗಿ ಹೋಗಿ ನಾವು ತಾಯಿ ದರ್ಶನ ಮಾಡ್ಕೊಂಬರ್ಬೋದು. ಅದು ಪೂರ್ತಿ ಡೀಟೇಲನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಯಾಕಂತಂದರೆ ನಾನು ಅಲ್ಲಲ್ಲೇ ಹೇಳಿರ್ತಕ್ಕಂಥ ಮಾಹಿತಿಗಳು ಸ್ಕಿಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ, ನಾವು ಊರಲ್ಲಿ ಹೊರಟಾಗ ಕತ್ಲೆ ಇತ್ತು. ಹೋಗ್ತಾ ಹೋಗ್ತಾ ಎಷ್ಟು ಬೇಗ ಬೆಳಕರಿತು ಅಂತಂದರೆ, ನಾವು ಗುಬ್ಬಿ ತಲುಪೋದ್ರೊಳಗಡೆ ತುಂಬ ಬೆಳಕರಿತು. ನಾವು ನಮ್ಮೂರಲ್ಲಿ ಬರ್ತಕ್ಕಂಥ ಬಸ್ಸನ್ನೇ ಗುಬ್ಬಿಲಿ ಕ್ಯಾಚ್ ಮಾಡೋಣ, ಅದು ತುಮಕೂರಿಗೆ ಹೋಗುತ್ತೆ ಸೀದಾ. ಈ ಟೈಮಲ್ಲಿ ಗುಬ್ಬಿಯಿಂದ ತುಮಕೂರಿಗೆ ಯಾವುದೇ ಬಸ್ ಇರೋದಿಲ್ಲ ಅಂತೇಳಿ ನಮ್ಮೂರಿಂದ ಬರ್ತಕ್ಕಂಥ ಬಸ್ಗಿಂತ ಮುಂಚೆ ಹೊರಟ್ವಿ. ಆದರೆ ನಾವು ಹೋಗಿದ್ದು ಮಾತ್ರ ಬೇರೆ ಬಸ್ಗೆ, ಯಾಕಂತಂದರೆ ಅದಕ್ಕಿಂತ ಮುಂಚೆನೇ ಒಂದು ಬಸ್ ಬಂದುಬಿಡ್ತು. ಅದರಿಂದ ನಾವು ಆ ಬಸ್ಗೆ ಹೋದರೆ ಇನ್ನೂ ಬೇಗನೆ ಹೋಗ್ತೀವಿ ಅಂತೇಳಿ ನಮ್ಗೆ ಯಾವುದೋ ಒಂದು ತುಮಕೂರ್ಗನ ಕರ್ಕೊಂಡು ಹೋಗಬೇಕಿತ್ತು. ಅಲ್ಲಿಂದ ನಾವು ಬೇರೆ ಬಸ್ಸಲ್ಲಿ ಹೋಗಬೇಕು. ಅದಕ್ಕೋಸ್ಕರ ತುಮಕೂರಿಗೆ ಹೋಗೋದೇ ಇಂಪಾರ್ಟೆಂಟ್ ಆಗಿತ್ತಲ್ಲ. ತುಮಕೂರಿಗೆ ಬೇಗನೆ ನಾವು 6 ಗಂಟೆ ವರ್ಷದಲ್ಲಿ ನಾವು ಊರು ಬಿಟ್ಟಾಗ 5:15, ನಾವು ತುಮಕೂರಿಗೆ ಹೋದಾಗ 6 ಗಂಟೆ ವರ್ಷದಲ್ಲಿ ತುಂಬ ಬೆಳಕರ್ದಿತ್ತು. ನೋಡಿ, ತುಮಕೂರು ಬಸ್ ಸ್ಟ್ಯಾಂಡ್ ಈ ರೀತಿ ಕಾಣಿಸ್ತಾ ಇತ್ತು. ಇನ್ನು ಜನಗಳೆಲ್ಲ ಏನು ತುಂಬ ಜನ ಇರಲಿಲ್ಲ. ಇವತ್ತಂತೂ ನನಗೆ ಆಶ್ಚರ್ಯ ಆಯಿತು, ನಾವು ತಾಯಿ ಸನ್ನಿಧಾನವನ್ನು ತಲುಪಿದ್ದು. ಇಷ್ಟು ಬೇಗ, ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಸುಲಭವಾಗಿ ರಿಸ್ಕ್ ಇಲ್ದಂಗೆ ತಲುಪ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ, ಕುಣಿಗಲ್ಲು ಮತ್ತು ಹೆಬ್ಬೂರು ಬಸ್ಸು ಇದು. ಇಲ್ಲಿ ನಾವು ಕೇಳಿದ್ರೆ ಸೀದಾ ಗೌಡ್ಗೆರೆಗೆ ಅಂದರೆ ತಾಯಿ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಬಸ್ಗಳು ಸಿಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಬಸ್ ಹತ್ತಬೇಕಾದ್ರೆ ಕುಣಿಗಲ್ ಬಸ್ ಅಂತ ಬೋರ್ಡ್ ಇರುತ್ತೆ, ಬಟ್ ಅವ್ರನ್ನ ಕೇಳಿ ಹತ್ತಿ, ಇದು ಕುಣಿಗಲ್ಲಿಗೆ ಮಾತ್ರ ಹೋಗುತ್ತಾ, ಇಲ್ಲ ಸರ್ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗುತ್ತಾ ಅಂತ ನೀವು ಕೇಳಿದ್ರೆ ಅವ್ರು ನೀಟಾಗಿ ಮಾಹಿತಿ ಕೊಡ್ತಾರೆ. ನಾವು ಹತ್ತಿದ ಬಸ್ಸು ಇದು ನಮಗೆ ಅಂತಲೇ ಹೊರಟೈತೇನೋ ಅನ್ನೋ ರೀತಿ ನಾವು ಹತ್ತಿದಾಗ ನಾವೇ ಫಸ್ಟು ಪ್ಯಾಸೆಂಜರು. ಇನ್ನು ಆಮೇಲೆ ಸ್ವಲ್ಪ ಜನ ಹತ್ತಿದ್ರು. ತುಂಬ ಈಸಿಯಾಗಿತ್ತು. ತುಂಬ ಜನ ಕಡಿಮೆ ಇದ್ದರು. ತುಂಬ ಚೆನ್ನಾಗಿ ಸೀಟ್ ಸಿಕ್ತು. ಪ್ರತಿ ಸಲನೂ ಕೂಡ ಸೀಟ್ಗಳು ಸಿಗ್ತಾ ಇರಲಿಲ್ಲ, ತುಂಬ ರಶ್ ಇರೋದು. ಇವತ್ತು ಸೀಟ್ ಸಿಕ್ತು. ಆರಾಮಾಗಿ ಕೂತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 6:15 ಕರೆಕ್ಟಾಗಿ 6:15 ತುಮಕೂರಿಂದ ಬಸ್ ಬಿಡುತ್ತೆ, ಕುಣಿಗಲ್ ಬಸ್ಸು. ಅದನ್ನು ಕೇಳಿ ಹತ್ತಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವ್ರು ಡೀಟೇಲಾಗಿ ಹೇಳ್ತಾರೆ. ಹೋಗ್ತಾ ಹೋಗ್ತಾ ನನಗನ್ಸಿದ್ದೇನು ಈ ವಾತಾವರಣ ನೋಡಿ ಅಂತ ಅಂದರೆ, ನಮ್ಮೂರಲ್ಲಿ ಈ ರೀತಿ, ನಮ್ಮೂರು ಅಂತಲೆಲ್ಲ ಗುಬ್ಬಿ ತಾಲೂಕಲ್ಲಿ ಈ ರೀತಿ ಖಾಲಿ ಜಾಗವನ್ನು ನೋಡೋದಕ್ಕೆ ಸಿಗೋದಿಲ್ಲ. ಗುಬ್ಬಿ ತಾಲೂಕು ನಮ್ಮೂರಿಂದ ನಾನು ಗೂಗಲ್ ಮಾಡಿ ನೋಡಿದೆ, ಗುಬ್ಬಿಯಿಂದ 125ರಿಂದ 130 ಕಿಲೋಮೀಟ್ರ್ ಬರುತ್ತಂತೆ ಚಾಮುಂಡೇಶ್ವರಿ ದೇವಸ್ಥಾನ. ಗುಬ್ಬಿಯಿಂದ ಎಷ್ಟೋ ಕಿಲೋಮೀಟ್ರ್ ಇಲ್ಲ, ತುಮಕೂರಿಂದ ಒಂದು 80 ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳೋಣ. ಅಷ್ಟು ದೂರದಲ್ಲಿ ಒಂದು 70-80 ಕಿಲೋಮೀಟ್ರಲ್ಲಿ ಎಷ್ಟು ವ್ಯತ್ಯಾಸ ನೋಡಿ. ಬಂಡೆಗಳು, ಖಾಲಿ ಜಾಗ, ಗಿಡ ಈ ರೀತಿ ಇದೆ. ನಾನು ಅಡಿಕೆ ಗಿಡಗಳನ್ನ ನೋಡಲೇ ಇಲ್ಲ. ಅಲ್ಲಲ್ಲಿ ತೆಂಗಿನ ಗಿಡಗಳು ಮತ್ತು ಬೆಳೆದಿರ್ತಕ್ಕಂಥ ತರಕಾರಿ ನೋಡಿದೆ. ಎಲ್ಲೋ ರೇರು ಒಂದು 10% ಅಷ್ಟು ನಾನು ಅಡಿಕೆ ಗಿಡ ಗಮನಿಸಿದೆ ಅಷ್ಟೇ. ಇನ್ನೆಲ್ಲೋ ಬೇರೆ ಕಡೆ ಇರುತ್ತೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ತಾಲೂಕಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಅಲ್ವಾ. ತುಂಬ ದೂರ ಏನಿಲ್ಲ. ಇನ್ನು ಖಾಲಿ ಜಾಗಗಳು ಪಾಪ ಅವರೆಷ್ಟು ಕಷ್ಟಪಟ್ಟು ಅಡಿಕೆ ತೆಂಗು ಕಡಿಮೆ ಅಂತ ಅಂದಾಗ ಅದು ಮನೇಲಿ ಸ್ವಲ್ಪ ತೊಂದರೆನೇ ಇರುತ್ತೆ ಅಂತ ಅಂದ್ಕೊಂಡು ನಾವು ಅಡುಗೆ ಗಿಡಗಳನ್ನ ಮಾಡ್ಕೊಂಡು ನಾವೇ ಕಷ್ಟ ಅಂತೀವಿ. ಪಾಪ ಅವ್ರಿನ್ನೂ ತರಕಾರಿಗಳನ್ನ ಹಾಕ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತ ಮಾತಾಡಿಕೊಂಡು ನಾನು ಗೀತಾ ಬಂದು ತಲುಪಿದ್ವಿ. ನಾವೇ ಕೊನೆಯಲ್ಲಿ ಇಳಿದಿದ್ದು, ಫಸ್ಟ್ ಹತ್ತಿದ್ದು ನಾವೇ, ಬಸ್ ಕೊನೆಗೆ ಇಳಿದಿದ್ದು ನಾವೇ. ನೋಡಿ, ನಾವು ಇಳಿದಾಗ ಇನ್ನೂ 8:45, 9 ಗಂಟೆ ಅಂದರೆ 6:15 ಹತ್ತಿದ್ವಿ. 8:15 ಕರೆಕ್ಟಾಗಿ ದೇವಸ್ಥಾನದ ಹತ್ರ ಬಂದ್ವಿ. 2 ಅವರ್ ಬೇಕು. ತುಮಕೂರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ಬಸ್ಸಲ್ಲಿ 2 ಅವರ್ ಜರ್ನಿ ಆಗುತ್ತೆ. 2 ಅವರಿಗೆ ಬಂದು ಇಳಿದ್ವಿ. ಇಳಿದಾಗ 9 ಗಂಟೆಗೆ ತುಂಬ ಜಾಸ್ತಿ ಬಿಸಿಲಿತ್ತು. ನಾವೇನು ಮಧ್ಯಾಹ್ನ 12 ಗಂಟೆಗೆ ಇಳಿತಾ ಇದ್ದೀವ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಈಗ ಎಲ್ಲಿ ಇಳಿದಿದ್ದೀವಿ ಅನ್ನೋದೇ ಕನ್ಫ್ಯೂಸ್ ಆಯಿತು. ಯಾಕಂತಂದರೆ ನಾನು ಡೈರೆಕ್ಟ್ ಯಾವತ್ತೂ ದೇವಸ್ಥಾನದ ಹತ್ರ ಬಸ್ಸಿಗೆ ಬಂದಿರಲಿಲ್ಲ. ಅಲ್ಲಿ ಮಲ್ಲುಂಗುಪ್ಪೆ ಗೇಟ್ವರೆಗೂ ಬಂದು ಅಲ್ಲಿಂದ ಬೇರೆ ಬಸ್ಸಲ್ಲಿ ಬರ್ತಿದ್ವಿ, ಇಲ್ಲ ಆಟೋದಲ್ಲಿ ಬರ್ತಾಯಿದ್ವಿ. ಡೈರೆಕ್ಟ್ ಬಸ್ಸಲ್ಲಿ ಬಂದಿದ್ದು ಇದೇ ಮೊದಲನೇ ಬಾರಿ. ಇದು ಆರ್ಚ್ ಅಂದರೆ ದೇವರು ಸನ್ನಿಧಾನಕ್ಕೆ ಹತ್ರಕ್ಕೆ ಕರ್ಕೊಂಬಂದಿದೆ ಅಂತೇಳಿ ಆಮೇಲೆ ಗೊತ್ತು ಮಾಡಿಕೊಂಡು ದೇವರಿಗೆ ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಹೇಳಿ ಹಣ್ಣು ಕಾಯಿ
ತೊಗೊಂಡೋಗಿ ಹೋದ್ವಿ. ಹಣ್ಣು ಕಾಯಿ ತೊಗೊಂಡ್ವಿ. ನಮ್ಗೆ ಅಲ್ಲಿ ಇಳಿದಾಗಲೇ ಗೊತ್ತಾಯಿತು ಇವತ್ತು ನಮಗೆ ದೇವರು ದರ್ಶನ ಕೂಡ ಬೇಗ ಆಗುತ್ತೆ ಅನ್ನೋದು. ಯಾಕಂತಂದರೆ ಜನಗಳು ಕಡಿಮೆ ಇದ್ದರು. ಯಾಕೆ ಕಡಿಮೆ ಇದ್ದರು ಅಂತ ಮೇ ಬಿ ನಾನು ಅಂದ್ಕೊಂಡಿದ್ದು ಅಂದರೆ ಬುಧವಾರ ಅಲ್ಲಿ ಯಾವ್ಯಾವ ವಾರ ಅಂತ ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಅಥವಾ ಭಾನುವಾರ ರಜಾ ದಿನ, ಈ ರೀತಿ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ಈ ಧರ್ಮಸ್ಥಳಗಳಲ್ಲೆಲ್ಲ ಸುತ್ಕೊಂಡು ಹೋಗ್ತೀವಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲೆಲ್ಲ ಆ ರೀತಿ ಅಲ್ಲೂ ಕೂಡ ಕ್ಯೂ ಮಾಡಿದ್ದಾರೆ. ತುಂಬ ಸಲ ನಾನು ಸುತ್ಕೊಂಡು ಹೋಗಿನೇ ನೋಡಿದ್ದೆ. 1-2 ಬಾರಿ ಸುಲಭವಾಗಿ ದೇವ್ರ ದರ್ಶನ ಆಗಿತ್ತು. ಈ ಸಲನೂ ಕೂಡ ದೇವ್ರ ದರ್ಶನ ಚೆನ್ನಾಗಿ ಅಂದರೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಜನಗಳು ಕಡಿಮೆ ಇದ್ದಾರೆ ಅಂತ ನನಗೆ ಅಲ್ಲಿ ವೆಹಿಕಲ್ಲು ಮತ್ತು ಓಡಾಡ್ತಕ್ಕಂಥವ್ರನ್ನ ನೋಡಿನೇ ಗೊತ್ತಾಯಿತು. ಬರ್ತಿದ್ದಂಗೆ ನಿಜವಾಗ್ಲೂ ನನಗೆ ಪ್ರತಿ ಸಲನೂ ಕೂಡ ಈ ಜಾಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬಿಲ್ಡ್ ಆಗುತ್ತೆ. ನನಗಂತೂ ಅಬ್ಬಾ ಅಂತ ಅನಿಸುತ್ತೆ. 7 ಬಾರಿ ಹೋಗಿ ಬಂದಿದ್ದೀನಿ. 7 ಬಾರಿನೂ ಕೂಡ ಇದೇ ಅನುಭವ ಆಗೈತೆ. ನಾನು ಏನು ಹರಕೆ ಕಟ್ಕೊಂಡಿದ್ದೆ ಅನ್ನೋದನ್ನು ಹೇಳ್ತೀನಿ. ಫಸ್ಟು ಇವಾಗ ನಾವಿಲ್ಲಿ ಹೋಗ್ತಲೇ ಹಣ್ಣು ಕಾಯಿನ ಮಾಡಿಸೋದಾತ ಅಂದರೆ ಕಾಯಿನ ನಾವೇ ಇಲ್ಲಿ ಜಾಗ ಇದೆ, ಕಾಯಿ ಹೊಡಿತಕ್ಕಂಥ ಜಾಗ, ಅಲ್ಲಿ ಕಾಯಿನ ಹೊಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿಯಾಗಿ ಕಾಯಿಗಳನ್ನ ಅವ್ರವ್ರ ಹರಕೆಗಳನ್ನ ಕೇಳಿಕೊಂಡು ಕಟ್ಕೊಂಡಿರ್ತಾರೆ. ಈ ಜಾಗದಲ್ಲಿ ನಾವು ಕಾಯಿನ ಹೊಡ್ಕೊಂಡು ಮುಂದೆ ಹೋಗಬೇಕು. ಕ್ಯೂ ಅಂತೂ ಇರಲೇ ಇಲ್ಲ. ನಾವು ಡೈರೆಕ್ಟ್ ದೇವ್ರ ಎದುರಿಗೆ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಅದು ಪ್ರತಿ ಸಲನೂ ಕೂಡ ಅದೇ ಇರುತ್ತೆ. ನಾನು ಹಂಗೂ ಕಣ್ ತಪ್ಪಿಸಿ ಒಂದು ಚಿಕ್ಕದಾಗಿ ಒಂದು ದೇವ್ರದ್ದು ಈ ಕ್ಲಿಪ್ ತೊಗೊಂಡೆ. ಅದು ಸರಿನಾ ತಪ್ಪೋ ಗೊತ್ತಿಲ್ಲ. ಅದಿಷ್ಟೇ ಚೆನ್ನಾಗಿ ನನಗೆ ನಿಮ್ಮ ಜೊತೆ ದೇವ್ರು ತೋರ್ಸೋಕ್ಕಾಗಿರೋದು, ಅಂದರೆ ಮೂಲ ದೇವ್ರನ್ನ. ಇನ್ನು ಆ ದೇವ್ರ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ನಾವೀಗ ಹೋಗಿ ತಾಯಿ ಹತ್ರ ಕಾಯಿ ಕಟ್ಟಬೇಕು. ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಒಂದು ಆಂಜನೇಯನ ಪ್ರತಿಮೆ ಇದೆ. ಅದನ್ನು ನಾನು ಯಾವಾಗ ಫಸ್ಟು ವಿಡಿಯೋ ಮಾಡಿದಾಗ ತೋರಿಸಿದ್ದೆ. ನೋಡಿ ಇಲ್ಲೊಂದು ಆಂಜನೇಯನ ಪ್ರತಿಮೆ ಇದೆ. ಇಲ್ಲಿಗೆ ಕಾಯಿಯನ್ನು ನಾವೇನಾದರೂ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿದ್ದಾಗುತ್ತೆ ಅನ್ನೋದಾದರೆ ಆ ಕಾಯಿಯನ್ನು ಹಾಗೆ ಗಟ್ಟಿಯಾಗಿ ಹಿಡ್ಕೊಳುತ್ತೆ, ಇಲ್ಲ ಅಂದರೆ ಬಿದ್ದೋಗುತ್ತೆ ಅನ್ನೋದೊಂದು ನಂಬಿಕೆ. ಅದನ್ನೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ಆಂಜನೇಯನ ಕೈ ಮುಗಿದು ಅಲ್ಲಿಂದ ಮುಂದೆ ಹೋದೆ. ತಾಯಿ ಹತ್ರ ಕಾಯಿ ತೊಗೊಂಡೋಗಿ ಕಟ್ಟೋಣ ಅಂತೇಳಿ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪರ್ಮಿಷನ್ನು ಇದೆ ಇಲ್ಲ ಆ ರೀತಿ. ಅಂದರೆ ತಾಯಿ ಹತ್ರ ಹೋದಂಗೆ ಮೊದಲು ನೀವು ಭಕ್ತಿಯಿಂದ ಕೈ ಮುಗಿದು ದೇವ್ರ ದರ್ಶನ ಮಾಡಿ ಆಮೇಲೆ ವಿಡಿಯೋ ಮಾಡಿವ್ರಂತೆ ಅಂತ ಅಂತಾರೆ. ಪಾಪ ಅವ್ರು ಹೇಳೋದು ಸರಿಯೇ. ನಾನಂತೂ ಭಕ್ತಿಯಿಂದಲೇ ಹೋಗಿದ್ದೆ. ಬಟ್ ವಿಡಿಯೋ ಅಂತೂ ಮಾಡಲೇಬೇಕಲ್ಲ, ಅದು ನನ್ನ ಕೆಲಸ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೇ ಹೋದೆ. ನೋಡಿ ಜನ ತುಂಬ ಕಡಿಮೆ ಇದ್ದರು. ನಾನು ತಾಯಿಗೆ ಏನು ಅಂದ್ಕೊಂಡಿದ್ದೆ ಅನ್ನೋದು ನಿಮಗೆ ಪ್ರಶ್ನೆ ಅಲ್ವಾ. ತಾಯಿ ಹತ್ರ ನಾನು ಕೇಳ್ಕೊಂಡಿದ್ದಿಷ್ಟೇ, ತಾಯಿ ನನ್ನ ಯೂಟ್ಯೂಬು ಮತ್ತು ಇನ್ಸ್ಟಾ ಫ್ಯಾಮಿಲಿನ ದೊಡ್ಡದು ಮಾಡು, ಮತ್ತು ಯೂಟ್ಯೂಬಲ್ಲಿ ನನ್ನ ವ್ಯೂಸ್ಗಳನ್ನ ಜಾಸ್ತಿ ಮಾಡವ ಅಂತ. ವ್ಯೂಸು ಯಾಕೆಂದರೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದನ್ನು ಬಿಡೋಂಗೂ ಇಲ್ಲ, ಇತ್ಲಾಗಿ ಕಟ್ಕೊಳಂಗೂ ಇಲ್ಲ, ಆ ರೀತಿ ಇದೆ. ವ್ಯೂಸ್ಗಳು ಹೋಗ್ತಾ ಇಲ್ಲ. ಸ್ವಲ್ಪ ವ್ಯೂಸ್ ಇಂಪ್ರೂವ್ ಮಾಡಿ ಜನಗಳಿಗೆ ನನ್ನ ವಿಡಿಯೋಗಳು ಇಷ್ಟ ಆಗಂತೆ ಮಾಡು, ತಲುಪುವಂತೆ ಮಾಡವ. 7 ಬಾರಿ ಬಂದು ನಿನಗೆ ಕಾಯಿ ಕಟ್ಟಿ ಹರಕೆ ತೀರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ನಾನು ಅಂದ್ಕೊಂಡು ಒಂದು ವರ್ಷದೊಳಗಡೆನೆ. ಆದರೆ ವ್ಯೂಸು ತುಂಬ ಜಾಸ್ತಿ ಹೋಗಿದೆ ಅಂತ ಏನಿಲ್ಲ. ನನಗೆ ಒಂದು 10,000 5,000 ಈ ರೀತಿ ಒಟ್ಟಿಗೆ ಡಿಫ್ರೆಂಟ್ ಅಂತೂ ಕಂಡಿದೆ. ಇನ್ಸ್ಟಾ ಫ್ಯಾಮಿಲಿ ದೊಡ್ಡದಾಗಿದೆ, ಅದರಿಂದ ನನಗೆ ಪ್ರಮೋಷನ್ ಬರ್ತಾ ಇದೆ. ಅದು ಅಂತೂ ತುಂಬ ಇಂಪ್ರೂವ್ ಆಗಿದೆ. ನಾನು ತಾಯಿ ಹತ್ರ ಹೋದಾಗ ನನಗೆ ಈ ರೀತಿ ಇನ್ನೂ ಪ್ರಮೋಷನ್ಗಳು ಕೂಡ ಇನ್ಸ್ಟಾದಲ್ಲೂ ಬಂದಿರಲಿಲ್ಲ, ಫೇಸ್ಬುಕ್ಕಲ್ಲೂ ಕೂಡ ವ್ಯೂಸ್ಗಳು ಜಾಸ್ತಿ ಆಗಿರಲಿಲ್ಲ. ನಾನು ಅಂದ್ಕೊಂಡ್ಮೇಲೆ ಖಂಡಿತವಾಗ್ಲೂ ಅದೆಲ್ಲ ಇಂಪ್ರೂವ್ ಆಗಿ ನನಗೆ ಒಳ್ಳೆಯದಾಗಿದೆ. ನೀವು ಕೂಡ ಯಾರಾದರೂ ಏನಾದರೂ ತಾಯಿ ಹತ್ರ ಬೇಡ್ಕೊಳೋದಿದ್ರೆ ಖಂಡಿತವಾಗ್ಲೂ ಹರಕೆ ಕಟ್ಕೊಂಡು ಹೋಗಿ. ನಿಮಗೆ 7 ಸಲನೇ ಕಟ್ಟಬೇಕು ಕಾಯ ಅಂತ ಏನಿಲ್ಲ. ಒಂದು 3 ಸಲ ಅಂತ ಅಂದ್ಕೊಳೋರು ಅಂದ್ಕೊತಾರೆ, 5 ಸಲ ಅಂತ ಅಂದ್ಕೊಳೋರು ಅಂದ್ಕೊತಾರೆ. ಹೋಗ್ಬಿಟ್ಟು ತಾಯಿ ಕಾಯಿ ಕಟ್ಟಿ ನಿಮ್ಮ ಕೈಲಾದ ಸಹಾಯವನ್ನು, ಅಂದರೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದಕ್ಕೆ ಸಹಾಯ ಮಾಡಿ ಬನ್ನಿ ಅಷ್ಟೇ. ಅಲ್ಲೇನು ತುಂಬ ಕೇಳೋದಿಲ್ಲ, ನಮಗೇನು ತುಂಬ ಖರ್ಚು ಕೂಡ ಆಗೋದಿಲ್ಲ. ನಮ್ಮ ಭಕ್ತಿ ಅಷ್ಟೇ ಆಗೋದು. ನಾನಂತೂ ಅಂದ್ಕೊಂಡಿದ್ದೆ ನನ್ನ ಹರಕೆನ ತಾಯಿ ಈಡೇರಿಸಿದ್ದಾಳೆ. ನೋಡೋಣ ಮುಂದೊಂದು ದಿನ ಮತ್ತೊಂದು ಹರಕೆ ಕಟ್ಕೊಂಡು ತಾಯಿ ಹತ್ರ ಮತ್ತೆ ಹೋಗ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಹರಕೆನ ಈಡೇರಿಸಿರೋದಕ್ಕೆ ತಾಯಿಗೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದೊಂದು ನೋಡಿ, ದೇವಸ್ಥಾನಗಳಲ್ಲಿ ಈ ರೀತಿ ಅಸಭ್ಯ ವರ್ತನೆ ಖಂಡಿತವಾಗ್ಲೂ ಸರಿ ಇಲ್ಲ. ತಾಯಿ ಎದುರುಗಡೆನೆ ಈ ರೀತಿ ಈ ಹೆಂಗಸು ಕಾಲು ನೀಡ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮೊಬೈಲಲ್ಲಿ ನಾನು ಏನು ನೋಡ್ತಾ ಇದ್ದಾರೆ ಏನೋ ಹುಷಾರಿಲ್ವೇನೋ ಅಂದರೆ ರೀಲ್ಸ್ ನೋಡ್ತಾಯಿದ್ರು. ರೀಲ್ಸ್ ನೋಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನೋಡ್ತಾ ಇರ್ತಕ್ಕಂಥ ಜಾಗ ಮತ್ತು ನೋಡ್ತಾ ಇರ್ತಕ್ಕಂಥ ರೀತಿ ತಪ್ಪು ಅನ್ನೋದು ನನ್ನ ಭಾವನೆ. ಖಂಡಿತವಾಗ್ಲೂ ನನಗೊಂದು ಇದು ನಾನು ನೋಡಿದೆ ಹುಷಾರಿಲ್ವೇನೋ ಅಂತ ಹೇಳಿ. ಖಂಡಿತವಾಗ್ಲೂ ಅವ್ರು ಚೆನ್ನಾಗೇ ಇದ್ದರು. ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಈ ರೀತಿ ದೇವಸ್ಥಾನಗಳಲ್ಲಿ ಮಾಡೋದು ಸರಿನಾ ತಪ್ಪಾ?
ನೀವೊಂದ್ಸಲ ಕಮೆಂಟ್ ಮಾಡಿ. ನನಗದು ಸರಿ ಅಂತ ಅನಿಸಿಲ್ಲ, ಏನಾದರೂ ನನ್ನ ಅಭಿಪ್ರಾಯನೇ ತಪ್ಪಿದರೂ ಕೂಡ ಚೇಂಜ್ ಮಾಡ್ಕೊತೀನಿ. ಈ ರೀತಿ ವರ್ತನೆ ದೇವಸ್ಥಾನಗಳಲ್ಲಿ ಸರಿನಾ ತಪ್ಪ? ಅದು ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಜಾಗದಲ್ಲಿ ಅವರು ಮಲಗಿರೋದು ಅಂತ. ಬಸಪ್ಪನವ್ರ ಹತ್ರ ನಾವು ಕಾಯಿ ಕಟ್ಟಕ್ಕೆ ಹೋದ್ವಲ್ಲ, ಆ ಜಾಗದಲ್ಲಿ ಆ ರೀತಿ ಮಲ್ಕೊಂಡು ರೀಲ್ಸ್ ನೋಡ್ತಾ ಇದ್ರು. ಅದಕ್ಕೋಸ್ಕರ ಅದೊಂದು ಚಿಕ್ಕ ಕ್ಲಿಪ್ ತೊಗೊಂಡೆ. ನಾನು ಅವ್ರಿಗೆ ಬೇಜಾರು ಮಾಡಬೇಕು, ಅವ್ರಿಗೆ ನಾನು ಮರ್ಯಾದೆ ಕಳಿಬೇಕು ಆ ಥರ ನನಗೇನೂ ಇರಲಿಲ್ಲ ಇಂಟೆನ್ಷನು. ಬೇರೆಯವ್ರು ಯಾರಾದರೂ ಈ ಥರ ದೇವಸ್ಥಾನಗಳಲ್ಲಿ ಮಾಡ್ತಾಯಿದ್ರೆ ಅವ್ರು ಈ ಥರ ಮಾಡಬಾರ್ದು ಅನ್ನೋದೊಂದು ಕಾರಣಕ್ಕೆ ಅದನ್ನು ಕ್ಲಿಪ್ ತಗೊಂಡು ನೀವು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಫೈನಲಾಗಿ 7 ಬಾರಿ ನಾವು ಬಸಪ್ಪನವ್ರನ್ನ ಸುತ್ತಾಕಿ ಕಾಯಿನ ಕಟ್ಟಿ ಹರಕೆನ ನಾನು ತೀರಿಸ್ದೆ. ಗೀತಂದು ಇನ್ನೂ ಇದೆ, ಗೀತಾ ಇನ್ನು 2 ಸಲನ ಏನೋ ಹೋಗಬೇಕು. ನಾನು 7 ಬಾರಿ ಹೋಗಿ ಬಂದೆ. ಫೈನಲಾಗಿ 7 ಬಾರಿನೂ ಹೋಗಿದ್ದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಕೂಡ ಯಾರಾದರೂ ಇದು ಎಲ್ಲಿರೋದು ಅಂತ ನೀವು ಕೇಳೋದಾದರೆ, ಕುಣಿಗಲ್ಲು, ನಾನು ಹೇಳಿದ್ನಲ್ಲ, ಕುಣಿಗಲ್ಲಿಂದ ಮುಂದೆ ಹುಲಿಯೂರು ದುರ್ಗ ಮಧ್ಯೆ ಮಧ್ಯೆ ಅವರು ಬರುತ್ತೆ. ಮದ್ದೂರು, ಮೈಸೂರು, ಮದ್ದೂರಿಗೆ ಹೋಗ್ತಕ್ಕಂಥ ರೋಡಲ್ಲಿ ಮಲ್ಲನ ಕುಪ್ಪೆ ಬರುತ್ತೆ. ಮಲ್ಲನ ಕುಪ್ಪೆ ಗೇಟಲ್ಲಿ ಇಳಿದ್ರೆ ಆಟೋಗಳು ಕರ್ಕೊಂಬರುತ್ತೆ. ಇಲ್ಲ ತುಮಕೂರಿಂದ ಡೈರೆಕ್ಟಾಗಿ ದೇವಸ್ಥಾನದವರೆಗೂ ಬಸ್ಗಳು ಹೋಗುತ್ತೆ. ನಮಗೇನು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ. ಹೋಗಿ ದೇವ್ರ ಸನ್ನಿಧಾನದಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿ, ನೀವು ಏನಾದರೂ ಬೇಡ್ಕೊಳೋದಿದ್ದರೆ ಹರಕೆ ಕಟ್ಕೊಂಡು ಬನ್ನಿ, ತಾಯಿ ಖಂಡಿತವಾಗ್ಲೂ ಈಡೇರಿಸ್ತಾಳೆ ಅಂತ ಹೇಳ್ತಾ ನನ್ನ ದರ್ಶನ ಅಂತೂ ಇವತ್ತು ತುಂಬ ಚೆನ್ನಾಗಾಯಿತು. ಮೇ ಬಿ ಇವತ್ತು ಬುಧವಾರ ಆಗಿದ್ದರಿಂದ ಜನ ತುಂಬ ಕಡಿಮೆ ಇದ್ದರು ಅಂತ ಅನಿಸುತ್ತೆ. ಇನ್ನು ಶುಕ್ರವಾರ, ಎಲ್ಲ ವಾರನೂ ಕೂಡ ಹೋಗಿ ನೋಡಿದ್ದೀನಿ. ಎಲ್ಲ ವಾರನೂ ಕೂಡ ರಶ್ ಇರ್ತಾರೆ. ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಅಲ್ಲೆಲ್ಲ. ಇವತ್ತು ಬಸಪ್ಪನವರು ಎಲ್ಲೋ ಆಚೆ ಹೋಗಿದ್ರಂತೆ, ಅಂದರೆ ಬೇರೆ ಊರಿಗೆ ಹೋಗಿ ಬಂದಿದ್ರಂತೆ. ಅದಕ್ಕೋಸ್ಕರ ಇವತ್ತು ಅಪ್ಪಣೆ ಆಗ್ತಾ ಇಲ್ಲ ಅಂತ ಹೇಳಿ ಬಸಪ್ಪನವರ ಆಶೀರ್ವಾದ ಯಾರು ಅಂದರೆ ಅಪ್ಪಣೆ ಮಾಡೋ ಥರ ಇರಲಿಲ್ಲ ಆಪ್ಷನ್ನು. ಹೋಗಿ ಬರೀ ನಾವು ನಮಸ್ಕಾರ ಮಾಡಿ ಬರ್ತಾಯಿದ್ವಿ, ಕಾಣಿಕೆ ಕೊಟ್ಟು ಅಷ್ಟೇ. ಅದೊಂದು ಚಿಕ್ಕ ಕ್ಲಿಪ್ ತೊಗೊಂಡು ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಇದು ನಾನೇನಾದರೂ ಅಡುಗೆ ಮಾಡೋ ಮನೇನ ಅಂತ ನೋಡಿದೆ, ಅಲ್ಲ, ಅದು ಗೋಡನ್ಗಳು ತುಂಬಿದ್ರು. ಅಡುಗೆ ಎಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟಕ್ಕೆ ಹೋಗಿ ಟೈಮ್ ಬಂದು 9:30ಗೆ ನಮ್ಮದು ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ತಿಂಡಿ ಕೂಡ ತಿಂದಿರಲಿಲ್ಲ, ಬೇಗನೆ ಆಯ್ತಲ್ಲ, ಅದಕ್ಕೋಸ್ಕರ ಊಟನೇ ಮಾಡಿಬಿಡೋಣ ಡೈರೆಕ್ಟು ಅಂತೇಳಿ ಇವಾಗ ದಾಸೋಹದ ಮನೆ ಕಡೆ ಹೊರಟ್ವಿ. ನೋಡಿ, ಚಾಮುಂಡೇಶ್ವರಿ ಬಸಪ್ಪನವ್ರ ಪುಣ್ಯಕ್ಷೇತ್ರ, ಅನ್ನದಾನ, ಮಹಾದಾನ ಅಂತ ಇದನ್ನೆಲ್ಲ ಓದ್ಕೊಂಡು ಮುಂದೆ ಹೊರಟ್ರೆ ನೋಡಿ, ಅಲ್ಲಿ ಚಿತ್ರಗಳನ್ನ ಊಟಕ್ಕೆ ಸಂಬಂಧಪಟ್ಟಂಗೆ ರೈತರು ಊಟ ಮಾಡ್ತಾ ಇರೋ ಥರ ಚಿತ್ರಗಳನ್ನ ಇಟ್ಟಿದ್ದಾರೆ. ಒಳಗಡೆ ಹೋದ್ವಿ. ನೋಡಿ, ಇವು ಪ್ರತಿ ಸಲನೂ ಕೂಡ ಇದೆಲ್ಲ ತುಂಬಿರೋದು. ನಾನು ಯಾವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಜಾಸ್ತಿ ಜನ ಇದ್ದರು. ನಾವೇ ಬೇಗ ಹೋಗಿದ್ವಾ ಇಲ್ಲ ಇವತ್ತು ಜನಗಳು ಕಡಿಮೆ ಇದ್ರಾ ಅದೊಂದು ನನಗೆ ಡೌಟ್ ಇದೆ. ಟೊಮೊಟೊ ಬಾತ್ ಅನಿಸುತ್ತೆ ತಿಂಡಿ. ಇನ್ನೂ ಅಡುಗೆ ಎಲ್ಲ ಆಗಿರಲಿಲ್ಲ. ನಾವು ಟೊಮೊಟೊ ಬಾತ್ ಪ್ರಸಾದನ ತಿಂದ್ಕೊಂಡು ಇವಾಗ ಹೊರಟ್ವಿ. 9:45, 10 ಗಂಟೆಗೆಲ್ಲ ಬಿಸಿಲು ಕಣ್ಣು ಬಿಡೋಕ್ಕಾಗ್ದಷ್ಟಿತ್ತು. ಹೋಗ್ತಾ ನಾವು ಮೊದಲನೇ ಬಾರಿ ಹೋದಾಗ 1-2 ಕ್ಲಿಪ್ಸ್ ತೊಗೊಂಡೋಗಿದ್ದೆ, ಅದು ಹಾಳಾಗೋಗಿತ್ತು. ಈ ಸಲನೂ ಕೂಡ 1-2 ತೊಗೊಂಡೋಗೋಣ ಅಂತ ಗೀತಂಗೆ ಜಾಗ ತೋರಿಸ್ದೆ. ನಾನು ಮಾಡಿದ ತಪ್ಪೇನು ಅಂತಂದರೆ, ಬಸ್ ಬಂದು ಆಲ್ರೆಡಿ ನಿಂತಿತ್ತು. ನಾವು ಊಟ ಮುಗಿಸಿದ ತಕ್ಷಣವೇ ಬಸ್ ಕತ್ತಿದ್ರೆ ನಾವು ಇನ್ನೂ 1 ಗಂಟೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು, ಪರದಾಡೋದು ತಪ್ಪೋದು. ನಾವು ಸ್ವಲ್ಪ ಶಾಪಿಂಗ್ ಕಡೆ ಹೋಗಿ ಬಸ್ ಕಳ್ಕೊಂಡ್ವಿ. ಗೀತಾ ಅದೇ ಹೇಳ್ತಾ ಇದ್ಲು, ಈ ಶಾಪಿಂಗಿಗೆ ಅಂತ ಕರ್ಕೊಂಬಂದ್ಲು. ಆ ಬಸ್ ಹತ್ತಿದ್ರೆ ಇಷ್ಟೊತ್ತು ಯಾವಾಗಲೂ ಊರಾಗಿರಿವು ಅಂತ. ನನಗೆ ಅದು ಬಸ್ಸು ಆಲ್ರೆಡಿ ರೆಡಿ ನಿಂತಿದೆ, ಇನ್ನು ಬೇರೆ ಬಸ್ಗಳು ಬರೋದು ಅನ್ನೋದು ತಲೆಗಿರಲಿಲ್ಲ. ಅದರಿಂದ ಶಾಪಿಂಗಿಗೆ ಹೋದ್ವಿ. ಕ್ಲಿಪ್ಸ್ನ ಇದನ್ನು ನಾನು ಸಲ ತೊಗೊಂಡೋಗಿದ್ದೆ, ಅದು ದೊಡ್ಡ ಕ್ಲಿಪ್ಪು. ಅದು ಚೆನ್ನಾಗಿತ್ತು, ಹಾಳಾಗ್ಬಿಡ್ತು. ಅದಕ್ಕೋಸ್ಕರ ಇಲ್ಲಿನೇ ಇನ್ನೊಂದೆರಡು ಕ್ಲಿಪ್ ತೊಗೊಂಡೋಗೋಣ ಅಂತ ಹೇಳಿ ನಾನು ಗೀತಾ ಶಾಪಿಂಗ್ ಮಾಡ್ತಾಯಿದ್ದೀವಿ. ಈ ರೀತಿ ಯಾವುದೇ ದೊಡ್ಡ ಮಾಲ್ಗಳಲ್ಲಿ ಮಾಡಿರೂ ಕೂಡ ದೇವಸ್ಥಾನ, ಈ ಜಾತ್ರೆ, ಈ ರೀತಿ ಜಾಗಗಳಲ್ಲಿ ನಾವು ಶಾಪಿಂಗ್ ಮಾಡಿದಷ್ಟು ಕಂಫರ್ಟು, ತೃಪ್ತಿ ಬೇರೆ ದೊಡ್ಡ ಜಾಗಗಳಲ್ಲಿ ಮಾಡಿ ಸಿಗಲ್ಲ ಅಂತ ಹೇಳ್ಬೋದು. ಅದು ಅಮೌಂಟ್ ಕಡಿಮೆನೇ ಇರಲಿ, ಕ್ವಾಲಿಟಿ ಕಡಿಮೆ ಇರಲಿ, ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಜಾಗಗಳಲ್ಲಿ ಶಾಪಿಂಗ್ ಮಾಡಿದ್ರೇ ನಾವು ಹೋಗಿ ಬಂದ್ವಿ ಎಲ್ಲಾದರೂ ಅನ್ನೋದು ಮನಸ್ಸಿಗೆ ಬರೋದು. ಫೈನಲ್ಲಾಗಿ ಇಬ್ಬರು ಕೂಡ ಶಾಪಿಂಗ್ ಮುಗಿಸ್ಕೊಂಡು ಬಂದರೆ ಬಸ್ ಇಲ್ಲ ಅಂತ ಅವಳು ಅಂದರೆ ದಾರಿ ಉದ್ದಕ್ಕೂ ಅಂತಲೇ ಇದ್ಲು ನನಗೆ, ಬಾ ಗೇಟಿಗೆ ಹೋಗೋಣ, ಆರಾಮಾಗಿ ಬಸ್ ಬರುತ್ತೆ ಅಂತ ಹೇಳಿ ಬಂದರೆ ಗೇಟ್ ಹತ್ರನೂ ಕೂಡ ಅರ್ಧ ಗಂಟೆ ಕಾದ್ವಿ. ಅರ್ಧ ಗಂಟೆ ಕಾದ್ಮೇಲೆ ಬಸ್ ಬಂತು. ಆದರೆ ಕುಣಿಗಲ್ವರೆಗೂ ನನಗೆ ಸೀಟ್ ಸಿಗಲಿಲ್ಲ. ಕುಣಿಗಲ್ಲಲ್ಲಿ ಸೀಟ್ ಸಿಕ್ತು. ಸ್ವಲ್ಪ ಬರಬೇಕಾದ್ರೆ ರಿಸ್ಕ್ ಅನ್ನಿಸ್ತು. ಆದರೂ ಕೂಡ ನಾವು ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಊರಲ್ಲಿದ್ವಿ. ಈ ಸಲನೇ ತುಂಬ ಬೇಗ ತಾಯಿ ದರ್ಶನ ಮಾಡಿಕೊಂಡು ಬಂದಿದ್ದು ಅಂತ ಗೀತಂಗೆ ಮಾತಾಡಿಸ್ಕೊಂಡು, ಗೀತನ ಮನೆಗೆ ಬಿಡು ಅಂದರೆ, ಇಲ್ಲ ನನಗೆ ಕೆಲಸ ಇದೆ, ನಿಮ್ಮ ಮನೆಯವ್ರನ್ನ
ಕರಿ ಇನ್ಲು ಅವ್ರಿಗೆ ಕಾಲ್ ಮಾಡಿದೆ, ನಾನು ತೋಟದ ಹತ್ರನೇ ಇದ್ದೀನಿ ಬಾ ಇಲ್ಲಿಗೆ ಅಂತ ಅಂದರು. ನಾವು ತೋಟದ ಹತ್ರ ಬಂದಾಗ ನಮ್ಮ ಮನೆಯವರು ಕಳೆನಾಶಕ ಹೊಡೆಯೋದಕ್ಕೆ ಅಂತೇಳಿ ಕರೆಂಟ್ ಬಂದಿತ್ತು ಅಂತ ನೀರು ಹಿಡಿತಾಯಿದ್ರು. ಗೀತಾ ಇಲ್ಲಿನೇ ಬಿಟ್ಲು. ಗುಬ್ಬಿಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ವಿ. ಗುಬ್ಬಿಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿಕೊಂಡೇ ಬಂದಿದ್ವಿ. ತರಕಾರಿ ತೊಗೊಂಡು ಊಟ ಮುಗಿಸ್ಕೊಂಡು ಎಲ್ಲ, ಯಾಕಂತಂದರೆ ಒಂದೇ ಸಲ 9:30 ದೇವಸ್ಥಾನದ ಹತ್ರ ಟೊಮೊಟೊ ಬಾತ್ ತಿಂದಿದ್ದು. ಇನ್ನು ಹೋಗಿ ಮಧ್ಯಾಹ್ನದ ಊಟ ಮಾಡೋದು, ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರೊಳಗಡೆ ಹೊಟ್ಟೆ ಹಸಿವಾಗುತ್ತೆ ಅಂತ ಡೈರೆಕ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ತೋಟದ ಹತ್ರ ಬಂದ್ವಿ. ಗೀತನ ಗಾಡೀಲಿದ್ದು ತರಕಾರಿ ಮತ್ತು ನಮ್ಮ ಮನೆಯವ್ರಿಗೆ ಊಟ ತೊಗೊಂಡೇ ಬಂದಿದ್ದೆ, ಫ್ರೈಡ್ ರೈಸ್ನ. ಅದನ್ನೆಲ್ಲ ತೊಗೊಂಡು ಗೀತಾ ಇಲ್ಲಿಂದ ಹೊರಡ್ತಾ ಇದ್ದಾಳೆ. ಮನೆ ಹತ್ರ ಕರೆದ್ಲು. ಮನೆ ಹತ್ರ ಹೋದರೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಇವಾಗ ಬಿಸಿಲಲ್ಲಿ ಸಾಕಾಗಿದೆ. ನಾನು ಮನೆ ಹತ್ರ ಹೋಗ್ಬಿಡ್ಬೇಕು, ಬೇಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಮನೆಗೆ ಬರಲ್ಲ ಹೋಗು ಅಂತ ಹೇಳಿ ಅವಳನ್ನ ಮನೆ ಕಡೆ ಕಳಿಸಿ ನಮ್ಮ ಮನೆಯವ್ರ ಜೊತೆ ನಾನು ಮನೆಗೆ ಬಂದೆ. ಎಷ್ಟೊತ್ತಿಗೆ ಬಂದೆ ಅದನ್ನೆಲ್ಲ ನಾನು ಈಗ ಹೇಳ್ತೀನಿ ನೋಡಿ. ಗೀತಾ ಹೋದ್ಮೇಲೆ ನಮ್ಮನೆಯವ್ರು ಬಂದರು. ನಮ್ಮನೆಯವ್ರು ಏನು ಈ ಸಲ ಇಷ್ಟು ಬೇಗ ಬಂದಿದ್ದೀರಾ ಅಂತಂದರು. ಅವ್ರಿಗೆ ಈಗೆಲ್ಲ ಆಯಿತು, ಈಗ ಹೋಗಿ ಈಗ ಬಂದ್ವಿ ಅಂತ ಎಲ್ಲ ಹೇಳಿದ್ವಿ. ನೋಡಿದ್ರಲ್ಲ ಈ ವ್ಲಾಗ್ನ. ಬನ್ನಿ ಇವಾಗ ಮನೆ ಹತ್ರ ಹೋಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕಂತಂದರೆ ಬಿಸಿಲು ತುಂಬ ಜಾಸ್ತಿ ಇದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಯಾರಾದರೂ ತಾಯಿ ಸನ್ನಿಧಾನಕ್ಕೆ ಹೋಗೋರಿದ್ರೆ ಖಂಡಿತವಾಗ್ಲೂ ಹೋಗಿ, ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಗೌಡ್ಗೆರೆ ನಾನು ಹರಕೆ ತೀರಿಸಿದ್ದು ವ್ಲಾಗ್. ಅಂದರೆ 7ನೇ ಬಾರಿ ಈ ರೀತಿಯಾಗಿ ಹೋಗಿ ಹೋಗೋದು ಪೂಜೆ ಆಗಿದ್ದೆಲ್ಲ ಎಷ್ಟು ಬೇಗ ಆಯಿತು. 10 ಗಂಟೆಗೆಲ್ಲ ಎಲ್ಲನೇ ಕೆಲಸನೇ ಮುಗ್ದಿತ್ತು. ಆದರೆ ನಾವು ಮನೆಗೆ ಬರೋದ್ರೊಳಗಡೆ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ತಡೀರಿ. ಇದು ಸೆಲ್ಫಿಲಿ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ. ಈಗ ಮನೆ ಬಂದು ತಲುಪಿದ್ದೀನಿ. ಅಪ್ಪ ಇದು ಬಿಸಿಲ ಏನು ಅಂತಲೇ ಗೊತ್ತಾಗಲ್ಲ. ನಮ್ಮ ಕಡೆಯಲ್ಲೇ ಎಷ್ಟು ಬಿಸಿಲೈತಲ್ಲ ಪಾಪ ಪಾವಗಡ, ಆ ಕಡೆ ಎಲ್ಲ ಏನೇನು ಬಿಸಿಲು ಕತೆ. ಬನ್ನಿ ಟೈಮ್ ತೋರಿಸ್ತೀನಿ ನೋಡಿ. ಟೈಮ್ ಬಂದು 2:15. 10 ಗಂಟೆಗೆ ದೇವ್ರ ದರ್ಶನ ಆದರೂ ಕೂಡ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡ್ದಂಗೆ ಫಾಸ್ಟಾಗಿ ಬಂದರು. 2:15ಗೆ ಬಂದು ಮನೆ ತಲುಪಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಬಿಸಿಲಿಂದ ಬಂದಿರೋದಕ್ಕೆ ಮುಖ ಎಲ್ಲ ಹೆಂಗಾಗಿದೆ ನೋಡಿ. ಸರಿ ಫ್ರೆಂಡ್ಸ್, ಬಾಯ್. ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗೋಣ.